ರೀಸೆಂಟ್ಲಿ ನಮ್ಮ ಮತ್ತೆ ಮನೆಗೆ ಹೋದಾಗ ಅಲ್ಲಿ ನಮ್ಮ ಸಿಸ್ಟರ್ ಮಾಡಿರುವಂಥ ಚಿಕನ್ ಗ್ರೇವಿ ಸಖತ್ ಇಷ್ಟ ಆಯಿತು ಫ್ರೆಂಡ್ಸ್. ಏನು ಇಂಗ್ರೀಡಿಯೆಂಟ್ಸ್ ಇಲ್ಲದೆ ಎಷ್ಟು ಸಿಂಪಲ್ ಆಗಿ ಕ್ವಿಕ್ಕಾಗಿ ಎಷ್ಟು ಟೇಸ್ಟಿಯಾಗಿ ಮಾಡಿದ್ಲು ಗೊತ್ತಾ. ಇವತ್ತು ನೆನೆಸ್ಕೊಂಡ್ರು ಕೂಡ ತಿನ್ನಬೇಕು ಅಂತ ಅನಿಸ್ತು. ಹಾಗೆ ಸಡನ್ಲಿ ಅರ್ಜೆಂಟಾಗಿ ಒಂದು ಅರ್ಧ ಕೆಜಿ ಚಿಕನ್ ತಂದು ಅದರದೇ ಡ್ರೈ ಮಾಡೋಣ ಅಂತ ಹೇಳಿ ಅದೇ ಥರ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿ ಮಾಡಿದ್ಲು ಫ್ರೆಂಡ್ಸ್ ನಮ್ಮ ಅಕ್ಕ. ಆ್ಯಕ್ಚುಲಿ ಎಷ್ಟು ಟೇಸ್ಟಿಯಾಗಿ ಆಗಿತ್ತು ಗೊತ್ತಾ. ಸೊ ಏನಿಲ್ಲ, ಜಾರ್ಗೆ ಒಂದು ಸ್ವಲ್ಪ ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ ಹಾಕೊಂಡ್ಲು. ನಾನು ಒಂದು ಸ್ವಲ್ಪ ಇರಲಿ ಗ್ರೇವಿ ಅಂತ ಹೇಳಿ ಒಂದು ಈರುಳ್ಳಿ ಕೂಡ ಆ್ಯಡ್ ಮಾಡಿದ್ದೀನಿ. ನಮ್ಮ ಜಯಂತ್ ಅದಕ್ಕೆ ಅಂತಾರೆ, ನೀನು ಒಂದು ಮಾಡು ಅಂತಂದ್ರೆ ಇನ್ನೊಂದು ಮಾಡ್ತೀಯ ಅಂತ ಹೇಳಿ. ಏನ್ ಮಾಡ್ಲಿ, ಯೂಟ್ಯೂಬರ್ ಅಲ್ವಾ, ಸೊ ಅದು ಬಂದ್ಬಿಡುತ್ತೆ. ಚಿಕನ್ಗೆ ಪ್ರತಿ ಸರಿ ನಾವು ಎಣ್ಣೆ, ಉಪ್ಪು, ಅರಿಶಿನ ಪುಡಿ ಅಷ್ಟೇ ಹಾಕಿ ಕುದಿಸ್ತೀವಿ. ಬಟ್ ನಮ್ಮ ಅಕ್ಕ ನೀರ್ ಹಾಕಿ ಕೂಡ ಕುದಿಸಿದ್ರು. ಅದೊಂದು ಸ್ವಲ್ಪ ಇಷ್ಟ ಆಯ್ತು, ಸ್ವಲ್ಪ ಗ್ರೇವಿ ತರ ಬರುತ್ತೆ ಅಂತ ಹೇಳಿ. ಇನ್ನು ಗರಂ ಮಸಾಲ, ಚಿಕನ್ ಮಸಾಲ, ಖಾರದ ಪುಡಿ, ಸ್ವಲ್ಪ ಉಪ್ಪು ಮತ್ತೆ ರುಬ್ಬಿರೋ ಅಂತ ಪೇಸ್ಟ್ ಅನ್ನ ಹಾಕಿ ಇನ್ನೂ ಒಂದು ಗ್ಲಾಸ್ ನೀರ್ ಹಾಕಿ ಒಂದು ಸ್ವಲ್ಪ ಕುದಿ ಬರೋವರೆಗೂ, ಚಿಕನ್ ಚೆನ್ನಾಗಿ ಬೇಯೋವರೆಗೂ ಈ ತರ ಲೋ ಫ್ಲೇಮ್ ಅಲ್ಲೇ ಕುಕ್ಕಿಸ್ಕೊಂಡ್ಬಿಟ್ರೆ ಸಾಕು. ಬಿಸಿ ಬಿಸಿ ಅನ್ನದ ಜೊತೆ ಈ ತರ ಗ್ರೇವಿ ತಿಂತಾ ಇದ್ರೆ ವಾಟ್ ಅ ಟೇಸ್ಟ್ ಫ್ರೆಂಡ್ಸ್. ನಿಜವಾಗ್ಲೂ ಚೆನ್ನಾಗಿತ್ತು. ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ, ನನ್ಗೊಮ್ಮೆ ತಿಳಿಸಿ.